ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಊಟಕ್ಕೆ ಹಪ್ಳನ ಹಾಕೋಣ ಅಂತ ಹಾಕ್ತಾಯಿದ್ದೆ. ನನಗಂತೂ ಬರೀ ಅನ್ನ ಸಾರು ತಿನ್ನೋಕ್ಕೆ ಬೇಜಾರು. ಸೊ ನೆಂಚ್ಕೊಳ್ಳೋಕೆ ಏನಾದ್ರು ಇರಲೇಬೇಕು, ಲೈಕ್ ಮಿಕ್ಸ್ಚರು, ಚಿಪ್ಸು ಆ ಥರ. ಸೊ ಅವು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಮತ್ತು ಯಾರು ಹೋಗಿತ್ತಾ ಇರೋದು, ಹಸ್ಬೆಂಡ್ ಬೇರೆ ಮೀಟಿಂಗಲ್ಲಿದ್ದರು. ಸೊ ನನಗಂತೂ ತರಕ್ಕೆ ಬೇಜಾರು ಒಂದೊಂದು ಸತಿ. ಸೊ ಮತ್ತು ಪಕೋಡ, ಈರುಳ್ಳಿ ಪಕೋಡ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ಮೊದಲೇ ಮೋಡ ಇರುತ್ತೆ, ವೆದರು, ಮಳೆ ಕೂಡ ಬರ್ತಾ ಇರುತ್ತೆ. ಸೊ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಬಟ್ ಅವಾಗ ಪ್ಲ್ಯಾನ್ ಮಾಡಿ ಅದೆಲ್ಲ ಮಾಡೋದು ಅಂದರೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಅಂತ ಹಪ್ಳನ ಹಾಕ್ತಾಯಿದ್ದೆ. ಸೊ ಮಕ್ಕಳಿಗೆ ಅಂತ ಅಂಗಡಿಯಲ್ಲಿ ಸಿಗುತ್ತಲ್ಲ ಎಲ್ಲ ಥರದ್ದು ಶೇಪ್ಸು, ಕಲರ್ಸ್ ಇರೋಂಥ ಹಪ್ಳ. ಸೊ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಸೊ ಆವಾಗ ಯಾವಾಗ ಬೇಕಾ ಆವಾಗ ಬಂದು ಕೇಳ್ತಾರೆ, ಆವಾಗ ಕೊಡ್ತೀನಿ. ಅವ್ರಿಗಂತೂ ಸಖತ್ ಇಷ್ಟ, ಹೋಗ್ತಾ ಬರ್ತಾ ತಿಂತಾನೆ ಇರ್ತಾರೆ. ಸೊ ನಮಗೆ ಅಂತ ಕಾಳು ಹಪ್ಳ ಅಂತ ಕರಿತೀವಿ, ಇದು ನಮ್ಮ ಕಡೆ. ಸೊ ಅದನ್ನು ಹಾಕ್ತಾಯಿದ್ದೆ. ಇದು ಜಾಸ್ತಿ ತುಮಕೂರು, ಟಿಪ್ಟೂರು ಸೈಡು ಕಾಳು ಹಪ್ಳನ ಮಾರ್ತಾರೆ, ಮನೆಯಲ್ಲೆಲ್ಲ ಮಾಡಿ ಮಾರ್ತಾರೆ. ನಾವು ಸತ ಅಲ್ಲಿಂದನೇ ತರಿಸಿದ್ವಿ. ನಾನು ಮಮ್ಮಿ ಇಬ್ಬರು 200 ತರಿಸಿದ್ವಿ. ಸೊ ಒಂದು ಹಪ್ಳಗೆ 3 ರುಪೀಸು, 4 ರುಪೀಸು ಆ ಥರ ಎಲ್ಲ ಮಾರ್ತಾರೆ. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮತ್ತೆ ಮೊದಲು ಎಲ್ಲ ಮಾಡೋರು. ಬೇಸಿಗೆ ಬಂತು ಅಂದರೆ ಈ ಕಾಳು ಹಪ್ಳ, ಅಕ್ಕಿ ಹಪ್ಳ ಎಲ್ಲ ಮಾಡೋರು. ಬಟ್ ಇವಾಗ ಅತ್ತೆಗೆ ಆಗಲ್ಲ, ಏಜ್ ಆಯ್ತಲ್ವ, ಸೊ ಮಾಡೋಕ್ಕೆಲ್ಲ ಆಗಲ್ಲ ಜಾಸ್ತಿ ಅಂತ. ಸೊ ಅಲ್ಲಿಂದನೇ ತರಿಸ್ತೀವಿ. ಸೊ ಹಪ್ಳನೆಲ್ಲ ಹಾಕಿಟ್ಟಿದ್ದೆ. ಸೊ ಅದು ಮೆತ್ತಗಾಗ್ಬಿಡುತ್ತೆ ಗಾಳಿಗೆ ಹಂಗೆ ಬಿಟ್ಟರೆ. ಸೊ ಅದನ್ನು ಸತ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಯಾವಾಗ ಬೇಕೋ ಆವಾಗ ನಾವು ಸತ ತಿನ್ಬೋದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ. ಸೊ ಅಕ್ಕಿನೆಲ್ಲ ವಾಶ್ ಮಾಡಿ ಅನ್ನಕ್ಕೂ ಸತ ಇಟ್ಟಿದ್ದೆ. ಸೊ ಊರಿಂದ ತೆಂಗಿನಕಾಯಿ ತಂದಿದ್ವಿ. ಸೊ ಚೀಲದಲ್ಲೇ ಇತ್ತು. ಸೊ ಚೀಲದಲ್ಲೇ ಇಟ್ಟರೆ ಎಲ್ಲ ಬೆವ್ತ್ಬಿಡುತ್ತೆ ಮತ್ತು ಕೆಟ್ಟೋಗ್ಬಿಡುತ್ತೆ ಅಂತ ಒಂದು ಚೀಲನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ತೆಂಗಿನಕಾಯಿನೂ ಇಡ್ತಾಯಿದ್ದೆ. ಸೊ ತುಂಬ ದಿವಸ ಬಾಳಿಕೆ ಬರುತ್ತೆ ಈ ಥರ ತೆಂಗಿನಕಾಯಿನ ಇಟ್ಟರೆ. ಸೊ ಚೀಲದೊಳಗಡೆ ಇಟ್ಟರೆ ಎಲ್ಲ ಬೆವ್ತ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ ಅಂತ ನಮ್ಮತ್ತೆ ಹೇಳಿದರು. ಸೊ ಈ ಥರ ಇಟ್ಟರೆ ಏನೂ ಆಗಲ್ಲ, ತುಂಬ ದಿವಸ ಇರುತ್ತೆ ಅಂತ. ಸೊ ಎಲ್ಲ ನೀಟಾಗೆ ಜೋಡಿಸ್ತಾ ಇದ್ದೆ. ಸಾಯಂಕಾಲ ನಮ್ಮ ಏರಿಯಾದಲ್ಲೇ ಎಕ್ಸಿಬಿಷನ್ನು ಇತ್ತು. ಸೊ ಎಲ್ಲ ಥರದ್ದು ಶಾಪ್ಸ್ದು ಹಾಕಿದ್ರು. ಒಂದು 3-4 ಡೇಸ್ ಏನೋ ಇರುತ್ತೆ ಅಂತ. ಸೊ ನಾವು ಫಸ್ಟ್ ಡೇನೇ ಹೋದ್ವಿ, ನಾನು, ನನ್ನ ಫ್ರೆಂಡ್ಸು, ಅಕ್ಕ ಎಲ್ಲರೂ. ಸೊ ಸ್ಯಾರೀಸು, ಕುರ್ತೀಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾಟನ್ ಸ್ಯಾರೀಸು ಇತ್ತು, ಕಾಟನ್ ಕುರ್ತೀಸು ಎಲ್ಲ ಇತ್ತು, ಮತ್ತು ಫ್ಯಾಷನ್ ಜ್ಯುವೆಲರೀಸು ಅದು ಎಲ್ಲ ಇತ್ತು. ಸೊ ಎಲ್ಲ ಒಂದು ಕಡೆಯಿಂದ ಶಾಪ್ಸ್ನೆಲ್ಲ ನೋಡ್ಕೊಂಡು ಬಂದ್ವಿ. ಮತ್ತು ವೆರೈಟಿ ಆಫ್ ಉಪ್ಪಿನಕಾಯಿಗಳು, ಹಪ್ಳ ಎಲ್ಲವೂ ಇತ್ತು. ಇದು ಎಲ್ಲ ಕಡೆನೂ ಹಾಕ್ತಾ ಇರ್ತಾರೆ ಈ ಥರ ಎಕ್ಸಿಬಿಷನ್ನು. ಸೊ ನಾವು ಒಂದು ಕಡೆಯಿಂದ ಎಲ್ಲ ನೋಡಿಕೊಂಡು ನಮಗೆ ಯಾವ್ದು ಚೆನ್ನಾಗಿತ್ತು ಅದನ್ನು ಕುರ್ತೀಸು ಎಲ್ಲ ತೊಗೊಂಡ್ವಿ ನೋಡಿಕೊಂಡು. ಮತ್ತು ಇದು ಸ್ವೆಟರ್ ಶಾಪ್ ಹತ್ರ ಹೋದ್ವಿ, ಅಲ್ಲೂ ಕೂಡ ಎಲ್ಲ ಚೆನ್ನಾಗಿತ್ತು ಸ್ವೆಟರ್ಸ್ ಎಲ್ಲ. ಸೊ ನಾನು ನನ್ನ ಫ್ರೆಂಡು ನೋಡ್ತಾ ಇದ್ವಿ. ಅಲ್ಲ ಸ್ವೆಟರ್ ಟೈಪ್ ಅಂತ 300 ಅಲ್ವಾ. ಸೊ ಕುರ್ತೀಸು ಮತ್ತು ಇವಾಗ ಸ್ವೆಟರ್ಸ್ ನೋಡ್ತಾ ಇದ್ದೀನಲ್ಲ, ಎಲ್ಲ ಅಫೋರ್ಡಬಲ್ ಪ್ರೈಸಸ್ಸೇ. ಲೈಕ್ 400, 500 ಮತ್ತು 1000ಗೆ 3 ಕುರ್ತೀಸು ಆ ಥರ ಎಲ್ಲ ಇತ್ತು. ಸೊ ನಾನಿದು ಸ್ವೆಟರ್ ತೊಗೊಂಡಿದ್ದೇನಲ್ಲ, ಇದು ಜಸ್ಟ್ 300 ರುಪೀಸು. ಸೊ ಟೀ ಶರ್ಟ್ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ಇದನ್ನು. ಮತ್ತು ಎಲ್ಲ ತಿನ್ನೋದು ಐಟಮ್ಸ್ ಎಲ್ಲ ಒಂದು ಕಡೆ ಇತ್ತು. ಮೆಣಸಿನ್ಕಾಯಿ ಬಜ್ಜಿ, ಇದು ಮೇಲ್ಕೋಟೆ ಪುಳಿಯೋಗರೆ, ಮತ್ತು ದಾವಣಗೆರೆ ಬೆಣ್ಣೆ ದೋಸೆ. ಸೊ ನಾವು ಎಲ್ಲನೂ ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲರೂ ಶೇರ್ ಮಾಡಿ ತಿಂದ್ವಿ. ಸೊ ಎಲ್ಲರೂ ಒಂದೊಂದು ತೊಗೊಂಡ್ರೆ ತುಂಬಾ ಹೆವಿ ಆಗುತ್ತೆ ಅಂತ ಎಲ್ಲನೂ ಒಂದೊಂದು ತೊಗೊಂಡು ಸ್ವಲ್ಪ ಸ್ವಲ್ಪ ತಿಂದ್ವಿ. ಟೇಸ್ಟ್ ವೈಸ್ ಎಲ್ಲನೂ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಸೊ ಅಲ್ಲೇ ಎಲ್ಲ ತಿಂದ್ಕೊಂಡು ನಾವು ಎಲ್ಲರೂ ಶಾಪಿಂಗು ಕೂಡ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಲ್ಲರ ಕೈಲೂ ಒಂದೊಂದು ಬ್ಯಾಗು ಇದೆ.
ಹಾಯ್ ಬಾಯ್ ಬಾಯ್. ಸೊ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಮನೆಗೆ ಹೊರಟರು. ನಾನು ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು, ಖಾಲಿಯಾಗಿಬಿಟ್ಟಿತ್ತು ಮನೇಲಿ. ಮತ್ತು ಹಾಲೆಲ್ಲ ತೊಗೊಂಡು ಮನೆಗೆ ಹೋದೆ. ಸೊ ನನ್ನ ಮಕ್ಕಳಿಗೆ ಸೌತೆಕಾಯಿ ಅಂದರೆ ತುಂಬಾ ಇಷ್ಟ. ಡೈಲಿ ಕೊಟ್ರು ಇಷ್ಟಪಟ್ಟು ತಿಂತಾರೆ. ಸೊ ಮನೆಗೆ ಹೋಗಿ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ. ಸಿರಿ ಬಾಕ್ಸ್ ಬಿಟ್ಟು ಬರಿಯಪ್ಪ. ಓಕೆ, ನೀಟಾಗಿ ಬರಿ. ಸೊ ನನ್ನ ಮಕ್ಕಳು ಸ್ಕೂಲಲ್ಲಿ ಕೆಲವೊಂದು ಸತಿ ಜಾಸ್ತಿನೇ ಹೋಮ್ವರ್ಕ್ ಕೊಡ್ತಾರೆ. ನಂಬರ್ಸು, ಆಲ್ಫಾಬೆಟ್ಸು ಮತ್ತು ಕನ್ನಡ ಬೇರೆ ಸ್ಟಾರ್ಟ್ ಆಗಿದೆ, ಅದನ್ನು ಸತ ಅವರು ಬರಿಬೇಕು. ಅವರಿಗೆ ತುಂಬ ಹೋಮ್ವರ್ಕ್ ಇದ್ದರೆ ಬೇಜಾರು ಮಾಡ್ಕೊತಾರೆ ಬರೆಯೋಕ್ಕೆ. ಮುಗೀತಮ್ಮ, ಅದಮ್ಮ, ಇದಮ್ಮ ಅಂತ ಕೇಳ್ತಾನೆ ಇರ್ತಾರೆ, ಕ್ವಶನ್ಸ್ ಮೇಲೆ ಕ್ವಶನ್ಸು. ಬಟ್ ಕೆಲವೊಂದು ಸತಿ ಅವ್ರ ಸ್ಕೂಲಲ್ಲಿ ಏನಂದರೆ ಬರೀ ರೈಮ್ಸು, ಸ್ಟೋರಿ ಟೆಲ್ಲಿಂಗು ಮಾತ್ರ ಕಲ್ತ್ಕೊಂಡು ಬನ್ನಿ ಅಂದಾಗ ಅವರಿಗೆ ಫುಲ್ ಖುಷಿಯಾಗಿಬಿಡುತ್ತೆ, ಬರೆಯೋದೇನು ಇರೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನೇನು ಮಾಡ್ತೀನಿ ಅಂದರೆ ಮಧ್ಯದಲ್ಲಿ ಚೇರ್ ಹಾಕ್ಕೊಂಡು ಇಬ್ಬರೂ ಆ ಕಡೆ ಈ ಕಡೆ ಕೂರಿಸ್ಕೊಂಡು ಬರೆಸ್ತೀನಿ. ಸೊ ಏನಿಲ್ಲ ಅಂದರೂ ಒಂದೂವರೆ ಗಂಟೆ ತೊಗೊಳುತ್ತೆ ಇಬ್ರಿಗೂ ಬರ್ಸೋ ಅಷ್ಟಿಗೆ. ಸೊ ಯಾರು ಇಬ್ಬರಲ್ಲೂ ತಪ್ಪು ಮಾಡ್ತಾನೆ ಇರ್ತಾರೆ. ಒಂದೊಂದು ವರ್ಡು, ಒಂದೊಂದು ನಂಬರ್ ಬರೋದಾದ್ಮೇಲೆ ಅಮ್ಮ ನೋಡು ಅಂತ ಹೇಳ್ತಾ ಇರ್ತಾರೆ. ಸೊ ರಬ್ ಮಾಡಿಸೋದು ಮತ್ತೆ ಬರ್ಸೋದು, ಸೊ ಇದೇ ಆಗಿಬಿಡುತ್ತೆ. ಸೊ ಊಟ ಮಾಡಿಸಿ ಅವ್ರನ್ನೂ ಮಲಗಿಸಿ ನಾವು ಮಲ್ಕೊಂಡ್ಬಿಟ್ವಿ. ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಹಿಂದಿನ ದಿನವೇ ಹಾಲು ತಂದಿಟ್ಟಿದ್ನಲ್ಲ, ಸೊ ಅದನ್ನು ಇವಾಗ ಕಾಯೋಕ್ಕೆ ಇಡ್ತಾ ಇದ್ದೆ. ಮತ್ತು ನನ್ನ ಫೇವ್ರೆಟ್ ಗ್ರೀನ್ ಟೀನ ಕುಡಿದ್ಬಿಟ್ಟು ನನ್ನ ದಿನಚರಿನ ಸ್ಟಾರ್ಟ್ ಮಾಡೋದು. ಬಾಗಿಲಿಗೆ ನೀರು ಹಾಕೋದು, ಮತ್ತು ತಿಂಡಿಗೆ ಎಲ್ಲ ಹೆಚ್ಚೋದು ಎಲ್ಲ ಮಾಡೋದು. ಸೊ ನಾನು ಸ್ವಲ್ಪ ಆಚೆ ಬೇರೆ ಹೋಗಬೇಕಿತ್ತು. ಸೊ ಬ್ರೇಕ್ಫಾಸ್ಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ನಾನು ಎಲ್ಲರೂ ಹೋಗಬೇಕಂದಾಗ ಬೇಗ ಆಗುತ್ತಲ್ಲ ತಿಂಡಿಗಳನ್ನ, ಅದನ್ನು ಮಾಡಿಬಿಡ್ತೀನಿ. ಅವಲಕ್ಕಿ ಉಪ್ಪಿಟ್ಟು ಅದು ಮಾಡಿಬಿಟ್ರೆ ಬೇಗ ಆಚೆ ಕಡೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ರೊಟ್ಟಿ ಚಪಾತಿ ಅಂದರೆ ಟೈಮ್ ಆಗಿಬಿಡುತ್ತೆ, ಪಲ್ಯ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಗ್ರೀನ್ ಟೀ ಕುಡಿದು ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಾದ್ಮೇಲೆ ಮಕ್ಕಳನ್ನ ಎಬ್ಸೋದೇ ನನಗೊಂದು ದೊಡ್ಡ ಟಾಸ್ಕು. ಬೆಳಗ್ಗೆ ಹೊತ್ತು ಹೋಮ್ವರ್ಕ್ ಮಾಡಿಸೋದು, ಅವ್ರನ್ನ ಎಬ್ಬಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು, 2 ಟಾಸ್ಕು ನನಗೆ. ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ ಅಂದರೆ ಅವರು ರಾಗಿ ಸರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ನಾನು ರಾಗಿ ಸರಿನೇ ಅವ್ರಿಗೆ ಬ್ರೇಕ್ಫಾಸ್ಟಾಗಿ ತಿನ್ನಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಅವ್ರನ್ನ ಎಬ್ಸೋದೇ ಎಷ್ಟು ಕಷ್ಟ ಅಂದರೆ ಹಲ್ಲುಜ್ಸೋದು ಅಷ್ಟೇ, ಕಣ್ಣು ಮುಚ್ಕೊಂಡೇ ಅವರು ಹಲ್ಲನ್ನ ಉಜ್ಜೋದು. ನೋಡ್ತಾ ಇರ್ಬೋದು, ಇಬ್ಬರೂ ಹಾಗೆ ಮಾಡ್ತಾರೆ. ಸೊ ಮುಖಕ್ಕೆ ನೀರು ಹಾಕಾದ್ಮೇಲೆ ಅವರು ಫುಲ್ ಏನಂತಾರೆ ಎಚ್ಚರ ಆಗೋದು. ಸೊ ಅವ್ರಿಗೆ ತಿನ್ಸೆಲ್ಲ ಆಗಿ ಅವ್ರನ್ನ ಬಿಟ್ಟು ಬಂದ ಮೇಲೆ ಹೆಚ್ಚ್ತಾ ಇದ್ದೀನಿ ತರಕಾರಿನ. ಯಾಕೆಂದರೆ ನಾನು ಸ್ವಲ್ಪ ಇದ್ದಿದ್ದು ಲೇಟ್ ಆಗೋಯ್ತು. ಸೊ ಹೆಚ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಹೆಚ್ಚ್ತಾ ಇದ್ದೀನಿ. ನಾನು ಅವಲಕ್ಕಿ ಉಪ್ಪಿಟ್ಟಿಗೂ ಅಷ್ಟೇ ತರಕಾರಿನ ಹಾಕ್ತೀನಿ. ತರಕಾರಿ ಇಲ್ದಲೆ ಅವಲಕ್ಕಿ ಉಪ್ಪಿಟ್ಟು ತಿನ್ನೋಕ್ಕೆ ನನಗೂ ಬೇಜಾರು, ನನ್ನ ಹಸ್ಬೆಂಡ್ಗೂ ಬೇಜಾರು. ಸೊ ಕಂಪಲ್ಸರಿಯಾಗಿ ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗೆಡ್ಡೆನೂ ಸತ ಸಣ್ಣಕ್ಕೆ ಹೆಚ್ಚಿ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಕಡಲೆ ಬೀಜನ ಕರಿತಾ ಇದ್ದೀನಿ. ಸೊ ನಾನು ಕಡಲೆ ಬೀಜನ ಕರೆದು ಇಟ್ಕೊಂಡ್ಬಿಡ್ತೀನಿ. ಸೊ ಬೇಕಾದಾಗೆಲ್ಲ ಹಾಕ್ಕೊಂಡು ತಿನ್ಬೋದು. ಲೈಕ್ ಪುಳಿಯೋಗರೆ ಗೊಜ್ಜು ಇರುತ್ತೆ ಮನೇಲಿ, ಇಲ್ಲ ಚಿತ್ರಾನ್ನದ ಗೊಜ್ಜು ಇರುತ್ತೆ. ಸೊ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ಬೇಕಾದ್ರೆ ಕಡಲೆ ಬೀಜ ಮತ್ತೆ ಯಾರು ಕರೀತಾರೆ ಅಂತ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸೊ ಆವಾಗ ಹಾಕ್ಕೊಂಡು ತಿನ್ಬೋದು ಅಂತ. ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟಿಗೆ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಸೊ ಅವಲಕ್ಕಿನ ಒಂದು 10-15 ಮಿನಿಟ್ಸು ನೆನಾಕಿದ್ದೆ. ಸೊ ಚೆನ್ನಾಗಿ ಮೆತ್ತಗಾಗಿತ್ತು. ಸೊ ಎಲ್ಲ ಹಿಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ತಿಂದೆಲ್ಲ ಆದಮೇಲೆ ಪಾತ್ರೆಗಳನ್ನ ವಾಶ್ ಮಾಡ್ತಾಯಿದ್ದೀನಿ. ಇರೋರು ಇಬ್ಬರೇ ಆದ್ರೂ ಒಂದು ಟಬ್ಬಿಗಿಂತ ಜಾಸ್ತಿನೇ ಇರುತ್ತೆ ನಮ್ಮ ಮನೇಲಿ ಪಾತ್ರೆಗಳು.
ಸೊ ಎಲ್ಲ ತೊಳೆದು ಇಡಬೇಕು. ಸೊ ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಸತ ಟೈಮ್ ಆಗಿತ್ತು. ಸೊ ದೋಸೆ ಇಟ್ಟಿತ್ತು. ಸೊ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಬಿಸಿ ದೋಸೆ ಅವರಿಗೆ ಬಾಕ್ಸಿಗೆ ಕೊಟ್ಟು ಬರ್ತೀನಿ ನಾನು. ಸೊ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಟ್ನಿ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಚಟ್ನಿ ಪುಡಿನ ಈ ಥರ ಮೇಲೆ ಉದುರಿಸಿ ಕೊಡ್ತೀನಿ ಅವ್ರಿಗೆ. ಅದ್ರ ಜೊತೆಗೆ ಒಂದು ಹಣ್ಣು, ಬಾಳೆಹಣ್ಣು ಇಲ್ಲ ಏನು ಹಣ್ಣಿರುತ್ತೋ ಅದು. ಸೊ ಅದನ್ನು ಕೊಟ್ಟು ಬರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾ ಐ ಡಿನೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.